ಸರ್, ಈ ಮಹಾಪುರುಷರು ಅಂತ ಹೇಳೋರೆಲ್ಲ ಮರಣಕ್ಕೆ ಹೆದರೋದೇ ಇಲ್ವಲ್ಲ, ಯಾಕೆ ಅಂತ ನನ್ನ ವಿದ್ಯಾರ್ಥಿಯ ಪ್ರಶ್ನೆ. ನಾನು ಅದಕ್ಕೆ ಹೇಳಿದೆ, ಒಂದು ಸರಳ ಉದಾಹರಣೆ ಹೇಳ್ತೀನಿ, ನಿಂಗೆ ಅರ್ಥ ಆಗುತ್ತೆ ಅಂತ. ಆಫೀಸಿನ ಕೆಲಸ ಎಲ್ಲ ಮುಗಿಸಿ ವಾಪಸ್ ಜನ ಮನೆಗೆ ಹೋಗ್ತಿರ್ತಾರೆ, ಅಥವಾ ಕಾರ್ಮಿಕರು ಯಾವುದೇ ಕೆಲಸ ಮುಗಿಸಿ, ರೈತರು ಯಾವುದೇ ಕೆಲಸ ಮುಗಿಸಿ ಮನೆಗೆ ಹೋಗ್ತಿರ್ತಾರೆ ಅಂದು. ಆವಾಗ ಎದುರಿಗೆ ಸಿಕ್ಕೋರು, ಏನಪ್ಪ ಇವತ್ತಿನ ಕೆಲಸ ಎಲ್ಲ ಮುಗೀತಾ, ಏನಮ್ಮ ಇವತ್ತಿನ ಕೆಲಸ ಎಲ್ಲ ಮುಗೀತಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹಬ್ಬ ಇವತ್ತಿನ ಕೆಲಸ ಎಲ್ಲ ಮುಗೀತು, ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು ಅಂತ. ಅದೇ ಥರ ಮಹಾಪುರುಷರು ಒಂದೊಂದು ದಿನ ಕಳೆದಾಗಲೂ ನಮ್ಮ ಕೆಲಸ ಇವತ್ತಿಗೆ ಮುಗೀತಪ್ಪ, ನಾವು ನೆಮ್ಮದಿಯಾಗಿ ನಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳುವಾಗ ಅವರು ಒಂದೊಂದು ದಿನವನ್ನು ಲೆಕ್ಕ ಹಾಕ್ತಾ ತಮ್ಮ ಆಯಸ್ಸು ಮುಗಿತಾ ಇದೆ ಅಂತ ಶಾಂತವಾಗಿ ನೆನೆಸ್ಕೊಂತಿರ್ತಾರೆ. ಹಾಗಾಗಿ ಆ ನಿಜವನ್ನು ಒಪ್ಕೊಳ್ಳೋದ್ರಿಂದ ಅವರು ಶಾಂತವಾಗಿರ್ತಾರೆ ಅಂತ ಅರ್ಥ ಆಯ್ತಾ. ಅದಕ್ಕೆ ಮರಣವನ್ನು ಕಂಡ್ರೆ ಅವ್ರು ಹೆದರಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದಾರೆ, ಮರಣವೇ ಮಹಾನವಮಿ ಅಂತ. ನಮ್ಮ ಸಾಮಾನ್ಯ ಜನರಲ್ಲೂ ಇದೇ ಥರ ಮನೋಭಾವ ಬಂದರೆ ಎಲ್ಲರೂ ಶಾಂತಿಯಿಂದ ಮರಣವನ್ನು ಸ್ವಾಗತಿಸ್ಬೋದು ಅಲ್ವಾ ಅಂತ ಕೇಳಿದೆ. ಎಲ್ಲರಿಗೂ ಒಪ್ಪಿಗೆ ಆಗುವಂಥ ವಿಷಯ ಸರ್ ಇದು ಅಂತ ಹೇಳಿ ಹೋದ ಹುಡುಗ. ನಮಸ್ತೆ.